ಚೆಕ್ ಮಾಡೋಣ ಸರ್. ಇದೆಲ್ಲ ಖರ್ಚು ತೆಗಿಯಪ್ಪ, ಇದೆಲ್ಲ ತೆಗಿ ತೋರಿಸಿ ಅವ್ರಿಗೆಲ್ಲ ತೆಗಿಟ್ಬಿಟ್ಟು ನಾನು ಹೋಗಿದ್ದು ಅಷ್ಟೇ. ತಿರ್ಗಾ ಓದಲ್ಲ ಓದಿ ತಿರ್ಗಿ ನೋಡಿದೆ 3 ಸಲ ಹಿಂಗೆ ನೋಡಿ ಏನಕ್ಕೆ ಈ ಥರ ಚೆಕ್ ಮಾಡಿರೋದು, ನಮ್ಗೆ ಯಾಕೆ ಚೆಕ್ ಮಾಡ್ತಾರ ಅಂತ. ಬೇರೆಯವ್ರಿಗೆ ಚೆಕ್ ಮಾಡಿಲ್ಲ, ನಿಮ್ಮಂಥವ್ರು ಬರ್ತಾರಲ್ಲ ನಮ್ಗೆ ಯಾಕೆ ಚೆಕ್ ಮಾಡಿದ್ರು ಅಂತ ಅದು ಡೌಟ್ ಬಂತು ಅಷ್ಟೇ. ನೋಡಿದ್ರು ಅದಕ್ಕೆ ಈ ಥರ ಮೊಬೈಲ್ನಲ್ಲಿ ಬೆಳಗ್ಗೆ ಬಂತು ವಾಟ್ಸಪ್ನಲ್ಲಿ ಅಷ್ಟೇ ಪ್ರಾಬ್ಲಮ್. ಹೇಳ್ತಿದ್ರು ಚೆಕ್ ಮಾಡುವಾಗ ನಿಮ್ಮ ಹತ್ರ ಗನ್ ಇತ್ತಂತೆ ಅಂತ ಹೇಳ್ತಿದ್ರು. ನಮ್ಮ ಹತ್ರ ಏನಿಲ್ಲ, ಮುಂದೆ ಇರ್ಲಿ ಮುಂದೆ ಎಲ್ಲಿದೆ ಚೆನ್ನು ವ್ಯಾಪಾರ ಕುಟ್ಮಾಡಿ ಬೀದಿ ವ್ಯಾಪಾರ ಮಾಡೋದು. ಇಲ್ಲ ಯಾವ ಮೆಟ್ರೋದವ್ರಿಗೆ ಮಾಹಿತಿ ಬಂದು ನಮ್ಮ ಹೇಳಿ ಮಾತಾಡ್ತಾರ ಅವರು. ನಮ್ದು ಸ್ವಂತ ಅವರು ರಿಯಾಜ್ ಅಹಮದ್ ಅಂತ ಅದ್ರ ಗಂಡ 50 ಆಗಿದೆ 50 ವರ್ಷ ನೋಡಿ. ಇವತ್ತು ಇವತ್ತು ಬೆಳಿಗ್ಗೆ ನಾನು ನೆನ್ನೆ ನೈಟೇ ನೋಡಿದೆ. ನಾನು ಫೇಸ್ಬುಕ್ ಅಲ್ಲಿ ಬೆಳಗ್ಗೆನೆಲ್ಲ ನೋಡ್ತಾ ಇದ್ದೆ. ಬೆಳಗ್ಗೆ ನೋಡಿದ ತಕ್ಷಣ ಇವ್ರ ಮುಖ ಕಾಣ್ತು. ನನಗೆ ಅನುಮಾನ ಇತ್ತು ಇವ್ರೇನಾ ಅಂತ. ಕೂಡಲೇ ಇವ್ರ ಮನೆಗೆ ಹೋದೆ ನಾನು. ಏನ್ರಿ ಭಯೋತ್ಪಾದಕರ ಅಂತ ತೋರ್ಸವ್ರೆ ಅಂತ. ಇವ್ರು ಶಾಕು. ಇವ್ರ ಪಾಪ ಟಿವಿ ನೋಡಿಲ್ಲ, ಏನೋ ನೋಡಿಲ್ಲ, ಶಾಕು. ನಾನು ಭಯೋತ್ಪಾದಕ ಎಲ್ಲಣ ಅಂದ್ರು. ಮತ್ತೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಲ್ಲಿ ಭಯೋತ್ಪಾದಕರು ಇಲ್ಲಿ ಓಡಾಡ್ತಾವ್ರೆ ಮೆಟ್ರೋಲ್ ಅಂತ ಅನುಮಾನ ಬರ್ತೈತೆ ಅಂತ ತೋರಿಸ್ತಾ ಇತ್ತಲ್ರಿ ಅಂತ. ಇಲ್ಲ ಸರ್ ನಾನಂತೂ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಸರಿ ಇಮಿಡಿಯೇಟ್ ಬರ್ರಿ DCP ಸಾಹೇಬ್ರ ಹತ್ರ ಹೋಗೋಣ ಅಂತ DCP ಸಾಹೇಬ್ರ ಹತ್ರ ಬಂದು ಮಾಹಿತಿ ಎಲ್ಲ ಕೊಟ್ವಿ. ಇವ್ರದ್ದು ಏನೇನು ದಾಖಲಾತಿ ಐತೆ ಎಲ್ಲ ತೊಗೊಬಂದು ಎಲ್ಲನ ಪರಿಶೀಲನೆ ಮಾಡೋರು DCP ಸಾಹೇಬ್ರು ಎಲ್ಲ ಕೊಟ್ಟವ್ರೆ. ಈಗ ಮೆಟ್ರೋ ಅಧಿಕಾರಿಗಳು ವಿಷಲ್ ಮಾಧ್ಯಮದವ್ರು ಟೆಲಿಕಾಸ್ಟ್ ಮಾಡೋಕ್ಕೆ ಅವ್ರು ಅಧಿಕಾರ ಯಾರು ಕೊಟ್ಟರು ಅಂತ ಗೊತ್ತಾಗಲ್ಲ. ಹಂಗಾದ್ರೆ ಮೆಟ್ರೋ ಅವರು ಗಂಟು ತಗೊಂಡು ಶೂಟ್ ಮಾಡ್ಬಿಟ್ರು ಭಯೋತ್ಪಾದಕ ಅಂತ ಗಡ್ಡ ಬಿಟ್ಟಿರೋನ್ಗೆಲ್ಲ ಶೂಟ್ ಮಾಡ್ಬಿಡ್ತೀರಾ ಮೆಟ್ರೋ ಅವರೆಲ್ಲ ಸೇರಿ? ಏನ್ ತಿಳ್ಕೊಂಡ್ಬಿಟ್ಟಿರೋ ಮೆಟ್ರೋ ಸಿಬ್ಬಂದಿಗಳು? ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಏನು ಇವ್ರು ಕಾನೂನು ಕೈಗೆ ತಗೊಂಡ್ಬಿಟ್ಟವ್ರ? ಕಾನೂನು ಗುತ್ತಿಗೆ ತಗೊಂಡ್ಬಿಟ್ಟವ್ರು ಇವರು? ಪೊಲೀಸ್ ಅನ್ನೋದಿಲ್ಲ, ಕೋರ್ಟ್ ಅನ್ನೋದಿಲ್ಲ, ಏನಿಲ್ಲ. ಯಾರು ಘೋಷಣೆ ಮಾಡಿಲ್ಲ ಭಯೋತ್ಪಾದಕ ಅಂತ, ಯಾರು ಘೋಷಣೆ ಮಾಡಿಲ್ಲ, ಯಾರು ಡಿಕ್ಲೇರ್ ಮಾಡಿಲ್ಲ. ಇವ್ರು ಹೆಂಗ್ ಭಯೋತ್ಪಾದಕರ ಅಂತ ಮಾಧ್ಯಮದಲ್ಲಿ ಕೊಟ್ಟು ಇವ್ರಿಗೆ ಅಕಸ್ಮಾತ್ ಪಬ್ಲಿಕ್ ಯಾರು ಏನಾದ್ರು ಮಾಡಿ ಸಾಯಿಸ್ತಿದ್ರು. ಇವ್ರ ಮನೆಯಲ್ಲಿ ಏನು 7 ಮಕ್ಳಿದ್ದಾರೆ ಇವ್ರಿಗೆ ಸಾಕೋದು. ಇವ್ರ ಮನೆಯವರೆಲ್ಲ ಬೀದಿ ಬಾಳಿಗೆ ಬರಬೇಕಾಗಿತ್ತು. ಇವರೆಲ್ಲ ಬೀದಿ ವ್ಯಾಪಾರ ಮಾಡೋರಿಗೆಲ್ಲ ಇಷ್ಟೊಂದು ತೊಂದರೆ. ಭಯೋತ್ಪಾದಕರಂದ್ರೆ ನಾಳೆ ದಿವಸ ಗಡ್ಡ ಬಿಟ್ಟವ್ರು ಬದುಕಂಗಿಲ್ಲ ದೇಶದಲ್ಲಿ. ಏನ್ ತಿಳ್ಕೊಂಡ್ಬಿಟ್ಟವ್ರೆ ದೇಶಕ್ಕೆ ಇವ್ರ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರು ಆ ಮೆಟ್ರೋ ಅಧಿಕಾರಿಗಳು. ಇವ್ರ ಮೆಟ್ರೋ ಅಧಿಕಾರಿ ವಿರುದ್ಧ ನಾಳೆ ಕೇಸ್ ಹಾಕ್ತಾ ಇದೀವಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೀವಿ. ಮೆಟ್ರೋ ಅಧಿಕಾರಿಗಳು ಯಾವ ಉದ್ದೇಶದ ಮೇಲೆ ಕೊಟ್ಟವ್ರೆ ಈ ವಿಷಲ್ನ ಮಾಧ್ಯಮದವ್ರಿಗೆ? ಮಾಧ್ಯಮದವರು ಏನೋ ಪರಿಶೀಲನೆ ಮಾಡ್ದಂಗೆ ಟೆಲಿಕಾಸ್ಟ್ ಮಾಡೋರು ಕೆಲವು ಮಾಧ್ಯಮದವರು. ಎಲ್ಲ ಮಾಧ್ಯಮಕ್ಕೆ ಹೇಳಲ್ಲ, ಕೆಲವು ಮಾಧ್ಯಮ ನೋಡಿ, ಕೆಲವು ಮಾಧ್ಯಮದವ್ರು ಪರಿಶೀಲನೆ ಮಾಡ್ದಂಗೆ ಟೆಲಿಕಾಸ್ಟ್ ಮಾಡೋರೆ. ಮಾಧ್ಯಮದವ್ರಿಗೂ ಯಾಕಂದ್ರೆ ಒಳ್ಳೆ ಜವಾಬ್ದಾರಿ ಇರೋ ಒಳ್ಳೆ ಸ್ಥಾನದಲ್ಲಿರೋ ಮಾಧ್ಯಮದವರು ಯಾವತ್ತೂ ಪಬ್ಲಿಕ್ ಅವ್ರು ನೋಡ್ಬಿಟ್ಟು ಫಾಲೋ ಮಾಡೋದು, ಒಳ್ಳೆ ಸುದ್ದಿ ನೋಡೋಕೆ ಕಾಯ್ತಾ ಇರ್ತವೆ. ಫಿಲ್ಮ್ ತೆಗೆದ್ಬಿಟ್ಟು ಸುದ್ದಿ ನೋಡೋಕೆ ಕಾಯ್ತಾ ಇರ್ತವೆ. ಅದರಲ್ಲಿ ಇಂಥ ಸುದ್ದಿಗಳು ಅಮಾಯಕರನ್ನ ಭಯೋತ್ಪಾದಕರು ಮಾಡಿದ್ರೆ ಯಾರು ಮಾಧ್ಯಮವನ್ನು ನಂಬ್ತಾರೆ? ಕೆಲವರು ಮಾಡೋ ಮಾಧ್ಯಮದವರು ಅವ್ರು ಪರಿಶೀಲನೆ ಮಾಡ್ದಂಗೆ ಅವ್ರು ಯಾರು ಅಧಿಕಾರ ಕೊಟ್ಟರು ಭಯೋತ್ಪಾದಕ ಅಂತ ತೋರ್ಸಕ್ಕೆ ಮಾಧ್ಯಮದವ್ರಿಗೆ? ಯಾರು ತೋರಿಸ? ನೆಕ್ಸ್ಟ್ ಸ್ಟೆಪ್ ಈಗ ಕೋರ್ಟ್ಗೆ ಹೋಗ್ತಾ ಇದೀವಿ, ಕೇಸ್ ಹಾಕ್ತಾ ಇದೀವಿ. ಅದು ಯಾವ್ಯಾವ ಮಾಧ್ಯಮದವರು ಆಮೇಲೆ ಮೆಟ್ರೋ ಅಧಿಕಾರಿಗಳು ಸಿಬ್ಬಂದಿ, ಮೊದಲು ಮೆಟ್ರೋ ಸಿಬ್ಬಂದಿಗಳು ಅವರಿಂದಾನೇ ಆಗಿರೋದು. ಸರ್ ಮೊದಲು ಮೆಟ್ರೋ ಸಿಬ್ಬಂದಿಗಳು ಮೇಲೆ ಮಾಡ್ತೀವಿ. ನೆಕ್ಸ್ಟ್ ಮೆಟ್ರೋ ಸಿಬ್ಬಂದಿಗಳು ಮಾಡಾದ್ಮೇಲೆ ಕೆಲವು ಮಾಧ್ಯಮಗಳವೆ ಅವ್ರ ಮೇಲೆ ಹಾಕ್ತಿವಿ. ಕೆಲವು ಮಾಧ್ಯಮಗಳು ಅವರು ಹೆಂಗ್ ಪರಿಶೀಲನೆ ಮಾಡ್ದಂಗೆ ವಿತೌಟ್ ಪರಿಶೀಲನೆ ಸರ್. ಇಲ್ಲ ಪೊಲೀಸ್ ಹತ್ರ ಮಾಹಿತಿ ಅದು ತಿಳ್ಕೊಬೋದಾಗಿತ್ತಲ್ಲ ಸರ್. ಭಯೋತ್ಪಾದಕರ ಅಥವಾ ಅಮಾಯಕರನ್ನ ಅಂತ ತಿಳ್ಕೊಬೇಕಾಗಿತ್ತು. ಪಬ್ಲಿಕ್ ಟಿವಿಯಲ್ಲೂ ಬರ್ತೈತೆ ಸರ್. ಇವತ್ತು ಪಬ್ಲಿಕ್ ಟಿವಿಯಲ್ಲೆಲ್ಲ ವಿಜಲ್ ನಮ್ಮ ಹತ್ರನೂ ಐತಿ. ಅದನ್ನ ಮಾಧ್ಯಮದಲ್ಲಿ ಪ್ರಚಾರ ಆಗಿರೋದು. ಯಾವ ಮಟ್ಟಕ್ಕೆ ಪ್ರಚಾರ ಮಾಡ್ತೀರಾ? ಹೆಂಗ್ ಪ್ರಚಾರ ಮಾಡ್ತೀರಾ ನೀವು? ನನ್ನ ಹೆಸರು ಮೊಹಮ್ಮದ್ ಸೈಫುಲ್ಲಾ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಕ್ರಾಂತಿ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ.